ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ, ವಿಧಾನಸೌಧ ಎರಡೂ ಕಡೆ ಸಭೆ ನಡೆಸಿರ್ತಕ್ಕಂಥವರು, ಸಭೆಗೆ ಅನುಮತಿ ಕೊಟ್ಟಿರ್ತಕ್ಕಂಥವರು ಸರ್ಕಾರವೇ. ನಾ ಸರ್ಕಾರಕ್ಕೆ ಏನು ಹೇಳ್ತೀನಿ, ನೀವು ಸಭೆ ನಡೆಸೋಕ್ ಮುಂಚೆ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಮಾತನಾಡಿ ಏನ್ ಮಾಡಬೇಕು ಅಂತೇಳಿ ಏನು ಹೇಳಲಿಲ್ಲ. ಗೋವಿಂದರಾಜ್ ನಿಮ್ಮ ಪೊಲಿಟಿಕಲ್ ಸೆಕ್ರೆಟರಿ, ಒಪ್ತೀನಿ. ಗೋವಿಂದರಾಜನ್ನ ವಜಾ ಮಾಡಿದ್ರಿ, ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರಿ. ಗೋವಿಂದರಾಜ್ ನಿಮ್ಗೆ ಹೇಳಿದ್ದಾರೆ ನಿಜ, RCB ಪ್ಲೇಯರ್ಸ್ಗಳನ್ನ ಸನ್ಮಾನ ಮಾಡಬೇಕು ಅಂತ ನಿಮ್ಗೆ ಹೇಳಿದ ನಿಜ. ಆದರೆ ನೀವು ಆ ಮಾತಿನ ಬಗ್ಗೆ ಪೊಲೀಸ್ನವ್ರು ಕರೆದ್ರ, DG ಕರೆದ್ರ, ಪೊಲೀಸ್ ಕಮಿಷನರ್ ಕರೆದ್ರ, ಯಾರನ್ನು ಕರೆದ್ರಿ? ಯಾರನ್ನು ಕರೀತೆ ನೀವೇ ವಿಧಾನಸೌಧ ಮುಂದೆ ಬಂದು ನಿಂತ್ಕೊಂಡ್ರಿ. ಇದಕ್ಕೆ ಹೊಣೆ ಯಾರು? ಹೊಣೆ ನೀವೇ ಹೊರಬೇಕು, ಆಯ್ತಾ? ಮತ್ತು ಸತ್ತವರಿಗೆ 25 ಲಕ್ಷ ಎಲ್ಲಾರು ಉಂಟೇನ್ರಿ? ನಾನು ಹೇಳ್ತೀನಿ, ಭಾರತ ಕ್ರಿಕೆಟ್ ಮಂಡಳಿ, ಕರ್ನಾಟಕ ಕ್ರಿಕೆಟ್ ಮಂಡಳಿ, RCB, ಕರ್ನಾಟಕ ಸರ್ಕಾರ ಎಲ್ಲರೂ ಸೇರಿ ಒಬ್ಬೊಬ್ಬ ಸತ್ತಿರುವ ಮಕ್ಕಳಿಗೆ 5 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 5 ಕೋಟಿ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಅವರ ಜೀವನದ ಬಗ್ಗೆ ಸಂಪೂರ್ಣವಾಗಿ ಚಿಂತನೆ ಮಾಡಬೇಕು. ಇದರ ಬಗ್ಗೆ ರ್ಯಾಲಿ ಯಾವತ್ರಿ? 22 ಅವತ್ತು ಮಾತಾಡೋದು ಎಷ್ಟು ತಾರೀಕು? ಆದ್ರಿಂದ ಇದು ನಮ್ಮಲ್ಲಿ ಮಾನವ ಹಕ್ಕುಗಳ ಆಯೋಗ ಅಂತಿದೆ. ಈಗ ಇಲ್ಲಿ ಅದು ಮಾನವ ವಿರೋಧಿಗಳ ಆಯೋಗ ಈಗಿರ್ತಕ್ಕಂಥದ್ದು. ಆದ್ರಿಂದ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಕಮಿಷನರ್ನ ಅಮಾನತಿಟ್ಟಿರೋದು ಇಡೀ ಪೊಲೀಸ್ ಇಲಾಖೆಗೆ ಮತ್ತು ಗೌರವಾನ್ವಿತ ನಾಡಿನ ಜನತೆಗೆ ಮಾಡಿದಂತ ಅಪಮಾನ, ಅಗೌರವ.